ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ RJTV ಚಾನೆಲ್ಗೆ ಸ್ವಾಗತ. ಇಂದು 28 ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ. ಇಂದು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು 5 ಖಾತ್ರಿ ಯೋಜನೆಗಳು ಕೂಡ ಭಾರಿ ಸದ್ದು ಮಾಡುತ್ತವೆ. ಅದರಲ್ಲಿ ಪ್ರಮುಖವಾದದ್ದು ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದೆ. ಇದು ಕೇವಲ ಮಹಿಳೆಯರಿಗೆ ಮಾತ್ರ ಜಾರಿಗೊಳಿಸಲಾಗಿದೆ. ಮನೆಯ ಹಿರಿಯ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಇದುವರೆಗೆ 10 ಕಂತುಗಳು ಬಿಡುಗಡೆ ಆಗಿದ್ದು 11ನೇ ಸಂಚಿಕೆಯ ಅಪ್ಡೇಟ್ ಹಣ ಯಾವಾಗ ಬರುತ್ತದೆ, ಯಾವ ಮಹಿಳೆಗೆ ಮುನ್ನಡೆ ಸಿಗಲಿದೆ ಎಂಬುದನ್ನ ಇಲ್ಲಿ ತಿಳಿದುಕೊಳ್ಳೋಣ. ಈ ಬಾರಿಯ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಯಾವಾಗ ಜಮಾ ಆಗುವುದನ್ನ ಮಹಿಳೆಯರು ಕಾತುರರಾಗ್ತಾರೆ. ಹೌದು, ನೋಂದಾಯಿತ ದಾಖಲೆಗಳ ಸರಿಯಾಗಿದ್ದ ಮಹಿಳೆಗೆ ಹಣವನ್ನ ತ್ವರಿತವಾಗಿ ಬಿಡುಗಡೆ ಮಾಡಬಹುದು. 21ರಿಂದ ಅಂದ್ರೆ ನಾಳೆಯಿಂದಲೇ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಿಡುಗಡೆ ಆಗಲು ಸರ್ಕಾರ ಸಿದ್ಧತೆ ನಡೆಸಿದೆ. ಹೌದು, ಹೀಗಾಗಿ ನವೆಂಬರ್ 30ರೊಳಗೆ ಪ್ರತಿ ನೋಂದಾಯಿತ ಮಹಿಳೆಯ ಖಾತೆಗೆ 2,000 ರೂಪಾಯಿ ಬಿಡುಗಡೆ ಆಗಲಿದ್ದು, ಬಾಕಿ ಇರುವ ಎಲ್ಲಾ ಕಂತುಗಳನ್ನ ಒಟ್ಟಿಗೆ ಬಿಡುಗಡೆ ಮಾಡಲಾಗುವುದು. ಆರಂಭದಲ್ಲಿ ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ, ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರದಲ್ಲಿ ಗೃಹಲಕ್ಷ್ಮಿ ಹಣ ವಿತರಿಸಲಾಗುವುದು. ಗುಲ್ಬರ್ಗಾ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ ಹೀಗೆ ಎಲ್ಲ 28 ಜಿಲ್ಲೆಗಳಿಗೂ ಸರ್ಕಾರ ಬಿಡುಗಡೆ ಮಾಡಿದ್ದು ಹಂತ ಹಂತವಾಗಿ ಹಣ ಜಮಾ ಮಾಡಬಹುದಾಗಿದೆ. ನಿಷ್ಕ್ರಿಯ ಬ್ಯಾಂಕ್ ಖಾತೆ, eKYC ಸಮಸ್ಯೆ, ಆಧಾರ್ ಕಾರ್ಡ್ ಮೇಲಿನ ಸಾಲ ಇತ್ಯಾದಿ ಕಾರಣದಿಂದ ಗೃಹಲಕ್ಷ್ಮಿಗೆ ಹಣ ಸಿಗುತ್ತಿಲ್ಲ. ಅದೇ ರೀತಿ ನಿಮ್ಮ ಹೆಸರು, ಮನೆ ವಿಳಾಸ ನಿಮ್ಮ ಹೆಸರಿನಲ್ಲಿದ್ದರೆ ಹಣವನ್ನ ಜಮಾ ಮಾಡಲಾಗುತ್ತಿದೆ. ಎಲ್ಲಾ ದಾಖಲೆಗಳು ಸರಿಯಾಗಿದ್ದರೆ ಮಾತ್ರ ಖಾತೆಗೆ ಹಣ ಸಂದಾಯವಾಗುತ್ತದೆ. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ RJTV ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.